ಚೆನ್ನಾಗೈತೆ ಅಲ್ವೇನೋ ಪ್ರವಿ ಸಾರು. ಎಷ್ಟು ಚೆನ್ನಾಗೈತೆ, ನಾನೇ ಮಾಡಿದ್ದು. ತುಂಬ ಚೆನ್ನಾಗೈತೆ ಸುಗುಣಕ್ಕ. ಎಷ್ಟು ಚೆನ್ನಾಗೈತೆ ಅಂದರೆ ಭಾಳ ಚೆನ್ನಾಗೈತೆ ಸಾಂಬಾರು. ಉಣ್ಣಮ್ಮ ನೀನು, ಒಮ್ಮೆ ಉಂದಂಗೆ ಹಂಗೆ ಕುಕ್ಕಣೈತೆ. ಉಣ್ರಿ ನೀವೆಲ್ಲ ಉಂಡ್ಮೇಲೆ ನಾನು ಉಣ್ತೀನಿ. ಸಾರು ಕುಕ್ಕಂಡ್ರೆ ಈಗ ಕರೀರಲ್ಲ. ಉಣ್ರಿ ಮಾಡಿ ತುಂಬನ ಉಣ್ರಮ್ಮ. ಹೆಣ್ಮಕ್ಳು ನೀವು ಉಣ್ಬೇಕು. ನಮ್ಮ ಸುಗುಣಕ್ಕ ಮಾಡಿದಾಳೆ ಅಂದರೆ ಸೂಪರ್ ಆಗೈತಪ್ಪ. ಚೆನ್ನಾಗೈತೆ ಸುಗುಣಕ್ಕ. ನಾವು ಊರಿಗೆ ಹೋಗ್ತಿದ್ವಪ್ಪ. ಇವತ್ತು ಮಂಗಳವಾರ ಆಗಲಿಲ್ಲ ಅಂದರೆ ಹೆಂಗ ಚಿಕನ್ ಸಾರು ಮಾಡಿದ್ವಿ ಉಂಡತ್ತ ಹೋಗ್ತಿದ್ವಿ. ಇವತ್ತು ಮಂಗಳವಾರ ಬೇಡ ಅಂತ ಹೇಳ್ತಾಯ್ತು ಅಮ್ಮಯ್ಯ. ಬೇಡ ಸುಮ್ಕಿರು, ಇವತ್ತು ಊಟ ಮಾಡ್ಕೊಂಡು ನಾಳೆಗೆ ಹೋಗಿರಂತಿ. ಅದನ್ನೆಲ್ಲ ಖಾಲಿ ಮಾಡಿ ಅವನು ಉಂಬಲ್ಲ. ಅವನು ಉಂಬ್ಲಿಲ್ಲ ಅಂದರೆ ಅದು ಹಂಗೆ ಉಳಿತೈತಿ. ಜಾಸ್ತಿ ತಂಗ್ಳದು ಉಂಬಲ್ಲ ಈಟು ಅಂತ ಹೇಳಿ ಪ್ರವಿ, ಅದಕ್ಕೇನೆ ಹಂಗೆ ಉಳಿತೈತಿ. ಯಾಕೆ ಸುಮ್ಮನೆ ಅದನ್ನೆಲ್ಲ ಉಂಡು ಖಾಲಿ ಮಾಡಿಕ್ಕಿ ಹೋಗಿರಂತಿ. ಮಂಗಳಿ ಸರ ಅಂತೂ ನಮ್ಮ ಊರಾಗ ಹಾಕೊಂಡು ಹೋಗ್ಬಿಟ್ರಿ. ಎಷ್ಟು ಜನ ಕೇಳ್ತಾರೆ ಗೊತ್ತಾ? ಸುಗುಣ ಸರ ಮಾಡಿಸ್ತೇನೆ, ಸುಗುಣ ಸರ ಮಾಡಿಸ್ತೇನೆ ಅಂತ ಹೇಳಿ ಎಷ್ಟು ಜನ ಕೇಳ್ತಾರೆ ಪ್ರವಿ. ಹೇಳಕ್ಕ, ಹೇಳು ನನ್ನ ತಮ್ಮ ಮಾಡಿಸ್ಕೊಟ್ಟ ಅಂತ ಹೇಳಿ. ಹೇಳೋಣ ಅಂತ ಎಲ್ಲರ ತಗ ಹೇಳ್ತೀನಿ. ನಾನೇನು ನನ್ನ ತಮ್ಮ ಮಾಡಿಸ್ಕೊಟ್ಟ ಸರನ ಅಂತ ಹೇಳಿ ಹೇಳ್ತೀನಿ. ಅದ್ರಾಗೇನಪ್ಪ, ಅದ್ರಾಗೇನು ಮುಚ್ಚಿಕೆ ಮದೈತೆ? ನನ್ನ ತಮ್ಮ ಹೊಲ ಎಲ್ಲ ಹೆಸ್ರಿ ಮಾಡಿಸ್ಕೊಂಡ ಅದಕ್ಕೆ ನಮಗೂ ಮಾಡಿಸ್ಕೊಟ್ಟ ಸರನ ಅಂತ ಹೇಳಿ ಹೇಳ್ತೀನಿ. ಅದ್ರಾಗೇನು ಮುಚ್ಚಿಕೆ ಅಂತದ್ದೇನಿಲ್ಲ. ಇನ್ನು ದೊಡ್ಡದಾಗಿ ಹೇಳ್ಕೋಬೇಕು, ನನ್ನ ತಮ್ಮ ಮಾಡಿಸ್ಕೊಟ್ಟ ಅಂತೇಳಿ ದೊಡ್ಡದಾಗಿ ಹೇಳ್ಕೊಬೋದು. ಮತ್ತೆ ಹೇಳಕ್ಕೆ ಏನು ಅದ್ರಾಗೇನು? ಅವ್ನು ಇವತ್ತು ಮಾಡಿಸ್ಕೊಟ್ಟವನೇ ಅಂದರೆ ಗ್ರೇಟ್ ಅಲ್ವೇ? ಕೇಳ್ರಮ್ಮ. ಏನು ತಮ್ಮನ ಬಗ್ಗೆ ಹೊಗಳಿಕೆಮ್ಮಕ್ಕೇನು? ನಿನ್ನ ತಮ್ಮನ ಬಗ್ಗೆ ನೀವು ಹೊಗಳಿಕೆಂಬ್ತೀರಾ? ಅದೇ ಕಣಮ್ಮ, ಅದಕ್ಕೆ ಮತ್ತೆ ನನ್ನ ತಮ್ಮನ ಬಗ್ಗೆ ಹೊಗಳಿಕೆಮ್ಮಕ್ಕೆ ಮತ್ತೆ ಹೇಳ್ತಾ ಇರೋದು. ನಾವು ಹೆಂಗನತ್ತ ನನ್ನ ತಮ್ಮ ಸರ ಮಾಡಿಸ್ಕೊಟ್ಟ ಅಂತೇಳಿ ಎಲ್ಲಾರ ತಗೋ ಹೇಳ್ಕೊಂಡ್ರೆ ನನ್ನ ತಮ್ಮನ ಹೊಗಳ್ದಂಗಾಗುತ್ತೆ. ಹೆಂಗಾತ ಮಾಡಿಸ್ಕೊಟ್ಟವನೇ ಇವತ್ತು ನಲ್ಲರ್ತಾಗ ಹೇಳ್ಕೊಬೋದು ನಾವು. ನನ್ನ ತಮ್ಮ ಕೆಲಸದಾಗ ಇದ್ದಾನೆ ಅದಕ್ಕೆ ಮಾಡಿಸ್ಕೊಟ್ಟ ಅಂತ ಹೇಳ್ಬೋದು. ಮಟನ್ ಚೆನ್ನಾಗಿ ಬೆಂದೈತೆ, ಚೆನ್ನಾಗೈತೆ ಸಾಂಬಾರಂತೂ. ಮತ್ತೆ ಎಷ್ಟು ಚೆನ್ನಾಗೈತೆ. ಋತು ಹಿಂಗೆ ಮಾಡಾಳೇನು? ಅವಳು ಚೆನ್ನಾಗೇ ಮಾಡ್ತಾ ಇರಲಿಲ್ಲ. ಅಯ್ಯೋ ಸಾಂಬಾರಂತೂ ಊಟನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಹೋಗೋದ್ಲಾಗ ಏನೇನು ಚೆನ್ನಾಗಿರ್ತಿರ್ಲಿಲ್ಲ. ನನಗಂತೂ ಅಯ್ಯೋ ಊಟನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅಮ್ಮಂಗೆ ಕೇಳು. ಸ್ವಲ್ಪ ಅವಳಿಗಿನ್ನ ಬರಲ್ಲ, ಇನ್ನು ಹೊಸ ಕೈ ಮಾಡ್ತಿರ್ಲಿಲ್ಲ, ಗೊತ್ತಿರ್ಲಿಲ್ಲ ಅವಳಿಗಿನ್ನ. ನಾನೇ ಹಿಂಗೆ ಹೊಂದಿಸ್ಕೊಡ್ತಿದ್ದೆ, ಮಾಡಾಳಂಗೆ ಸುಮಾರಕ್ಕೆ. ಏನೇಂದ್ರೆ ಸುಗುಣಕ್ಕ ನಿನ್ನಷ್ಟು ಬರಲ್ಲ ಬಿಡು. ಹೆಂಗೆ ಹೊತ್ಲಾಗ ಊಟ ಮಾಡಂಗಾರೆ ನಾಳೆಗೆ ಹೋಗ್ತೀಯ ಸುಗುಣಕ್ಕ ನೀನು? ನಾಳೆಗೆ ಹೋಗ್ತೀನಪ್ಪ. ನಾಳೆಗೆ ಹೋಗ್ಬೇಕು ನಾನು. ನಾಳೆಗೆ ಹೋಗ್ಬಿಟ್ಟು ಎಲ್ಲನ ಮನೆಯಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಬಿಟ್ಟಂಗೆ ಬಂದಿದ್ದೀನಿ. ಒಟ್ಟು ಧೂಳಾಗಿರುತ್ತೆ, ಒಟ್ಟು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಹೋಗ್ತೀನಿ. ಇನ್ನೇನು ಯೋಚ್ತೀನಿದ್ರೆ ಇರೋದು ತಪ್ಪಲ್ಲ. ಅಮ್ಮ ಮತ್ತೆ ನೀನೇ ಕೆಲಸ ಮಾಡ್ಕೊಂತೀಯೇ? ಮಾಡ್ಕೋಬೇಕಮ್ಮ, ಇನ್ನೇನು ಮಾಡೋಣ. ಯಾರು ಇಲ್ಲ ಅಂದಮೇಲೆ ಮಾಡ್ಕೋಬೇಕಲ್ಲ. ಯಾರನಿದ್ರೆ ಬಿಡಪ್ಪ, ಯಾರನ್ನ ಇದ್ದಾರೆ ಮಾಡ್ಕೊಡೋರು ಅನ್ಬೋದು. ಮಾಡ್ಕೊಡೋರು ಯಾರು ಇಲ್ಲ ಅಂದಮೇಲೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ಲ ಮಸುಗುಣ. ಸರಿ ಆಯ್ತು, ಮೆಲ್ಲಕ್ಕೆ ಮಾಡ್ಕ. ಇನ್ನೇನು ಮಾಡೋಕ್ಕಾಗುತ್ತೆ, ಮೆಲ್ಲಕ್ಕೆ ಮಾಡ್ಕೆ. ಅವಳು ಏನು ಅಂತಾಳೆ ನೋಡಿ. ಅವಳಾಗಿ ಹೇಳಿ ಬರ್ಬೇಕಣ ಪ್ರವಿ. ಅವಳಾಗಿ ಹೇಳಿ ಬರೋವರ್ಗು ಏನು ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಎಲ್ಲ ಫೋಟೋ ತೆಗ್ದು ಸ್ಟೇಟಸ್ಗೆ ಹಾಕ್ರೆ ಅಕ್ಕ. ಚಿಕನ್ ಮಾಡಿದ್ವಿ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದೀವಿ ಅಂತ ಹೇಳಿ. ಪ್ರವಿ ಫೋಟೋ ತೆಕ್ಕಳು ಅಂದ. ಇವ ಅಕ್ಕ ನೀನೆಲ್ಲ ತೊಗೊಂಬಂದು ಇಲ್ಲೆಲ್ಲ ರೆಡಿ ಮಾಡಿ ಇಲ್ಲೆಲ್ಲ ಮುದ್ದೆ ಇಟ್ಟು ಸಾಂಬಾರು ಹಾಕ್ತಲ್ಲ, ಆವಾಗಲೇ ಫೋಟೋ ತೆಕ್ಕೊಂಡಿದ್ದೀನಿ. ಹಾಕಣ ಹೇಳು, ಸ್ಟೇಟಸ್ಗೆ ಹಾಕೋಣ. ನಾವೆಲ್ಲ ಚೆನ್ನಾಗಿರೋದು ನೋಡಿ ಹೊಟ್ಟೆ ಉರ್ಕೋಬೇಕಣ ಅವಳು. ಋತು ತುಂಬ ಹೊಟ್ಟೆ ಉರ್ಕೊಂತಾಳೆ. ತುಂಬ ಅಂದರೆ ತುಂಬ ಹೊಟ್ಟೆ ಉರ್ಕೊಂತಾಳೆ. ಇದೇನಪ್ಪ ಇದು, ಎಲ್ಲರೂ ಹೀಗಾಗ್ಬಿಟ್ರು, ಹೇಗಿದ್ದವ್ರು ಹೇಗಾದ್ರು ಅಂತ ಹೇಳಿ ಋತು ಅಂತೂ ಹೊಟ್ಟೆ ಉರ್ಕೊಬಿಡ್ತಾಳೆ. ಅದಕ್ಕೇನೆ ನೀನು ಸುಮ್ಮನೆ ಹಾಕ್ತಾ ಇರು ಎಲ್ಲ ಸ್ಟೇಟಸ್ಗೆ. ನಮ್ಮ ಅಕ್ಕರಿಗೆ ಸರ ತಂದೆ, ನಮ್ಮ ಅಕ್ಕರಿಗೆ ಬಳೆ ತಂದೆ, ನಮ್ಮ ಅಕ್ಕರಿಗೆ ಚಿಕನ್ ಸಾರು ಮಾಡಿಕ್ಕೀವಿ ಅಂತ ಹೇಳಿ ಎಲ್ಲ ಹಾಕ್ತಿರು. ಅವಳು ನೋಡ್ಕೊಂಬ್ಲೇಳು ಸ್ಟೇಟಸ್ಗೆ ಹಾಕಿದ್ರೆ ಉರ್ಕೋಬೇಕು. ಉರ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ. ಹಾಕ್ತೀನಿ ಕಣಕ್ಕ, ಎಲ್ಲ ಹಾಕ್ತೀನಿ. ನೀವು ಎಲ್ಲ ಹಾಕ್ರಿ, ನಿನ್ನ ಸ್ಟೇಟಸ್ ನೋಡ್ತಾಳಲ್ಲ. ನನ್ನ ನಂಬರು ಇಟ್ಕೊಂಡವಳೆ. ನಾನು ಅದಕ್ಕೆ ಎಲ್ಲ ಹಾಕ್ತಾ ಇರ್ತೀನಿ, ನೋಡ್ತಿರ್ತಾಳೆ. ನನ್ನ ನಂಬರ್ ಏನು ಬ್ಲಾಕ್ ಮಾಡಿಲ್ಲಪ್ಪ. ನನ್ನ ಸ್ಟೇಟಸ್ಗಳೆಲ್ಲ ನೋಡ್ತಿರ್ತಾಳೆ ಅವಳು, ನಾನು ನೋಡ್ತೀನಿ. ಅವಳೇನಾದರೂ ಖುಷಿಯಾಗಿದ್ದಾಳೆ ಕಣೋ ಪ್ರವಿ. ಅವಳ ಸ್ಟೇಟಸ್ ಎಲ್ಲ ನೋಡಿದ್ರೆ ಏನೋ ತಲೆ ಕೆಡಿಸ್ಕೊಳ್ತಿಲ್ಲ ಅವಳು. ಅವಳು ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಣೋ. ಅವಳು ಆರಾಮಾಗಿದ್ದಾಳೆ. ನೀನು ತಲೆ ಕೆಡಿಸ್ಕೊಬೇಡ, ಇನ್ಮೇಲಿಂದನ ಆರಾಮಾಗಿ ಸುಮ್ಮನೆ ಚೆನ್ನಾಗಿರು. ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸರಿ ಆಯಿತು ಅಕ್ಕ, ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬರೋದಾದರೆ ಬರಲಿ, ಇಲ್ಲ ಅಂತಂದರೆ ಸುಮ್ಮನೆ ಇರಲಿ. ಸದ್ಯಕ್ಕೆ ನೀವು ಊಟ ಮಾಡ್ಕೊಂಡು ಸುಮ್ಮನೆ ಯಾವುದೇ ಟೆನ್ಷನ್ ಇಲ್ದಂಗೆ ಸುಮ್ಮನೆ ನಾಳೆ ಊರಿಗೆ ಹೋಗ್ಬಿಡಿ ಎಲ್ಲನ. ಮಾವನು ಫೋನ್ ಮಾಡಿದ ಕಣೆ ವರ್ಣಕ್ಕ. ಮಾಡಿದ್ದಪ್ಪ ನನಗೂ. ಯಾವಾಗ ಬರ್ತೀಯ ಅಂತೂ ನಾಳೆಗೆ ಬರ್ತೀನಪ್ಪ ಅಂತ ಹೇಳ್ದೆ. ನಾನು ಹೋಗ್ಬೇಕು. ನಿಮ್ಮ ಅಮ್ಮನೂ ಮೇಲೆ ಫೋನು ಬರಲಿಲ್ಲ. ಇನ್ನು ಯೋಚನೆ ಆಗುತ್ತೆ ಅಂತ. ಬರ್ತೀವಪ್ಪ ನಾಳೆಗೆ ಬೆಳಗ್ಗೆ ಇಲ್ಲಿ ಬಂದುಬಿಡ್ತೀವಿ ಅಂತ ನಾನು. ಉಣ್ರಿ ಮಾಡಿ ತುಂಬಾನ. ಸ್ಯಾನಿ ತಂದು ಮಾಡ್ತಾನ. ನಮ್ಮ ಅಕ್ಕರೆಲ್ಲ ಉಣ್ತಾರೆ ಅಂತ ಹೇಳಿ ವಕೀಲ್ಗನ ಫೋನ್ ಮಾಡಿದ್ರೆ ಬರೋಳೋ ಏನೋ. ಅವ್ರಿಗೆ ಫೋನ್ ಮಾಡ್ಬೇಕಾಗಿತ್ತು. ಅದೆಲ್ಲ ಅವ್ರಿಗೆ ಬರ್ತಾರೇನೋ, ಬೆಳಗ್ಗೆ ಕೊಂಡು ಹೋಗ್ಬೋದಾಗಿತ್ತು. ಇನ್ನೆಲ್ಲಮ್ಮ ನಿನ್ನ ಅಳಿಯ ಇವ್ನು ಇನ್ನೆಲ್ಲ ಮಾತಾಡ್ಸಲ್ಲ ನನ್ನ. ಇವರಿಬ್ರೇನ ಮಾಮರು ಬಂದರೆ ಬರೋರೇನ.
ಮಾಮರಿಗೆ ಫೋನ್ ಮಾಡ್ಬೇಕಾಯ್ತು ನೀನು. ಮಾಮರಿಗೆ ಫೋನ್ ಮಾಡ್ಬೋದಾಗಿತ್ತು ಅದೆಲ್ಲ. ನಾನು ಮಾಡಿದ್ನಮ್ಮ ಮಾಮರ್ಗೆ ನಾವಿನ್ನೆಲ್ಲಿ ಬರೋಣಪ್ಪ ಇಲ್ಲಿ ಬದುಕೈತೆ ಅಂತ ಹೇಳಿರು. ಚೆನ್ನಾಗೈತೆ ಕಣ್ಸು ಗುಣಕ್ಕ, ಚೆನ್ನಾಗಿ ಊಟ ಮಾಡೋರು ಮಾಮರ್ಗೆ ತುಂಬ ಇಷ್ಟ ಆಗೋದು, ಚೆನ್ನಾಗಿ ಊಟ ಮಾಡೋರು. ಬರಲೇ ಇಲ್ಲ ಮಾಮರು ಹೋಗತ್ಲೆ. ಮಟನ್ ನಾನು ಅದಕ್ಕೆ ಜಾಸ್ತಿ ತಗೊಂಬಂದಿದ್ದೆ, ಚೆನ್ನಾಗೈತಲ್ವೇ? ಕಣ ನನಗೆ ಈ ರೀತಿ ನೆಣ ಇರಬೇಕು. ನೆಣ ತಿಂತಾ ಇದ್ರೆ ನೆಣ ಇಷ್ಟ ನನಗೆ. ಎಷ್ಟು ಚೆನ್ನಾಗಿರ್ತವೆ ಹಂಗೆ ನೆಣ ಅಂತ ಗುಳ್ಕೊ 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 ಅಂತ ಹೋಗ್ತವೆ. ನನಗೆ ನೆಣ ತಿನ್ನಬೇಕು ಅಂತ ಬೋಲ್ ಇಷ್ಟ. ಒಂಥರ ತುಪ್ಪ ತಿನ್ನಂಗೆ ಆಗುತ್ತೆ. ಮಟನ್ ಸಾರ್ನಾಗ ನೆಣ ಇರ್ತಾವಲ್ಲ ಅಂಥವು ನೆಣ ತಿನ್ನಬೇಕು ನನಗೆ. ಅವಂದ್ರೆ ತುಂಬ ಇಷ್ಟ ಕಣೋ ಪ್ರವಿ. ನೋಡಕ್ಕೆ ಗುಳ್ಕೊ 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 ಅಮ್ಮಂಗೆ ಹೋಗ್ತವೆ. ಎಷ್ಟು ಚೆನ್ನಾಗಿರ್ತಾವಲ್ವಾ ನೆಣ. ಬಾಯ್ಗೆ ಇಟ್ಕೊಂಡ್ರೆ ಹಂಗೆ ಕರ್ಗಂಗಿರ್ತವೆ. ತುಪ್ಪ 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 ಬಾಯೆಲ್ಲ ಒಂಥರ ತುಪ್ಪ ಆದಂಗೆ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿರ್ತವೆ ನನಗೆ ನೆಣ ತಿನ್ಬೇಕಂದ್ರೆ ಬೋಲ್ ಇಷ್ಟ ಕಣೋ. ಎಷ್ಟು ಚೆನ್ನಾಗಿರ್ತವೆ. ಅಕ್ಕ ತಿನ್ನೆ, ನೆಣ ಎಲ್ಲ ಹಂಗೆ ಬಿಟ್ಟಿದ್ಯಾ. ನೆಣ ತಿನ್ನಲಿಲ್ಲ ಅಂದ್ರೆ ನನಗೆ ಹಾಕು, ನಾನು ತಿಂತೀನಿ. ಸುಮ್ಮನಿರು, ನೆಣ ತಿನ್ನಬಾರ್ದು. ನೆಣ ತಿಂದರೆ ಕೊಬ್ಬು ಜಾಸ್ತಿ ಆಗುತ್ತೆ. ಅಂತ ತಿನ್ನಬಾರ್ದು. ಎಣ್ಣೆ ಶಾನೆ ಅದು ಒಂಥರ ತಿನ್ನಬಾರ್ದಂತೆ. ಕೊಬ್ಬು ಜಾಸ್ತಿ. ಅದು ತಿಂದರೆ ಒಂಥರ ಜಿಡ್ಡು ಅಂಶ ಜಾಸ್ತಿ ಇರುತ್ತಲ್ಲ, ನೆಣ ತಿಂದರೆ ನೆಣ ಜಾಸ್ತಿ ಆಗುತ್ತೆ. ಸಾಕು, ಈಗಲೇ ನೆಣ ಇರೋದು. ಸುಗುಣಕ್ಕ ಬಿಡೆ, ನಿನಗೆ ಸಾಕು, ಈಗಲೇ ಮಸ್ತಾಗೈತೆ ನೆಣ. ಸುಮ್ಕಿರು, ತಿಂದ್ರೇನೆ ಮತ್ತೆ. ನನಗೇನೋ ತುಂಬ ಇಷ್ಟಪ್ಪ. ನನಗೆ ಈ ಥರ ಎಲ್ಲ ತಿಂದ್ರೇನೆ ನನಗೆ ಇಷ್ಟ ಆಗೋದು. ನಾನೇನಿಲ್ಲ ತಿಂದು ಬಿಡ್ತೀನಿ. ಈ ಥರದವೆಲ್ಲ ಅಂದರೆ ತಿಂದು ಬಿಡ್ತೀನಿ, ಏನೋ ಆಗಲಿ ಹೇಳು. ನನಗೇನೋ ಇಷ್ಟ, ಒಟ್ಟಿನಲ್ಲಿ ತಿಂತೀನಿ ನಾನು. ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿ ಏನೋ ನಾನು ಮರೆತು ಕೂತ್ಕೊಳ್ಳಲ್ಲ. ಸುಮ್ಮನೆ ಎಲ್ಲ ತಿಂದು ಬಿಡ್ತೀನಿ. ತಿನ್ನು ತಿನ್ನು ತಿನ್ನು, ಇನ್ನೂ ಇದಾವೆ. ನಾನು ಅದಕ್ಕೆ ಹಾಕಿಸ್ಕೊಂಬಂದೆ ನಮ್ಮ ಸುಗುಣಕ್ಕ ನಿಂಗೆ ನೆಣ ಅಂದರೆ ಇಷ್ಟ, ಮಟನ್ ಆಗಿರೋದು ಚೆನ್ನಾಗಿ ಇಷ್ಟಪಡ್ತಾಳೆ ಅಂತ ಹೇಳಿ ಅದಕ್ಕೆ ನಾನು ಹಾಕಿಸ್ಕೊಂಬಂದಿದ್ದು. ನಮ್ಮ ಸುಗುಣಕ್ಕನ ತಿಂತಾಳೆ ಹೆಂಗೋ ಅತ್ಲಾಗೆ, ಚೆನ್ನಾಗಿರುತ್ತೆ ಸಾಂಬಾರು ಅಂತ ಹೇಳಿ. ನೋಡಿ ಇಷ್ಟು ಜಿಡ್ಡು ಐತೆ, ಸಖತ್ತು ಜಿಡ್ಡಿನ ಅಂಶಪ್ಪ. ಮಟನ್ ಇದು ಕೈ ಸೋಪಾಗಿ ತೊಳ್ಕೊಬೇಕು. ಚೆನ್ನಾಗಿತ್ತು, ಒಳ್ಳೆ ಮೇಕೆ ಮಟನ್ನು ಸಖತ್ತಾಗೈತೆ. ಮೇಕೆ ಮಟನ್, ನಾನು ಅದಕ್ಕೆ ಮೇಕೆ ಮಟನ್ ತಗೊಂಬಂದಿದ್ದು. ಮೇಕೆ ಮಟನ್ ಚೆನ್ನಾಗಿರುತ್ತೆ ಕಣೋ. ತಿನ್ನಕ್ಕೆ ಸಖತ್ತಾಗಿರುತ್ತೆ. ಮೇಕೆ ಮಟನ್ ತಿಂದಂಗೆಲ್ಲ ತಿನ್ನಬೇಕು ಅನಿಸುತ್ತೆ. ಬೇರೆ ಮಟನ್, ಕುರಿ ಮಟನ್ ತಿನ್ನೋಕ್ಕಾಗಲ್ಲಪ್ಪ, ನನಗೊಂಥರ ಅನಿಸುತ್ತೆ. ಮೇಕೆ ಮಟನ್ ಆದರೆ ನಾನು ಚೆನ್ನಾಗಿ ತಿಂತೀನಿ. ಮೇಕೆದು ಪಟ್ಲಿ ತಿಂತೀನಿ. ಕುರಿ ತಿನ್ನೋಕ್ಕಾಗಲ್ಲಪ್ಪ. ಪಟ್ಲಿದು ಚೆನ್ನಾಗಿರುತ್ತೆ. ಪಟ್ಲಿ ಮತ್ತು ಮೇಕೆ ಓತೊಂದು ಚೆನ್ನಾಗಿರುತ್ತೆ. ಮಟನ್ ಸೂಪರಾಗಿರುತ್ತೆ. ನನಗೆ ಅದೇ ಇಷ್ಟ, ಮೇಕೆದೆಲ್ಲ ಮಟನ್ ತಿನ್ನ ನನ್ನಂಗಾಗುತ್ತೆ. ತಿನ್ನು ಅದಕ್ಕೆ ಒಂದು 3 kg ತಂದಿದ್ದೀನಿ. ಇನ್ನೂ ಐತೆ, ಇವ್ರೇನು ಜಾಸ್ತಿ ತಿಂಬಲ್ಲ, ತಿನ್ನು. ನಮ್ಮ ಸುಗುಣ ಹಂಗೆ ಕಣ, ಮಟನ್ ಅಂದರೆ ಸಖತ್ತು ತಿಂತಾಳೆ. ಅವಾಗಲೂ ಹಂಗೆ ಸಖತ್ತು ತಿಂಬಾಳೆ, ಸಣ್ಣಳು ಇದ್ದಾಗಲ್ವೇ. ನನಗಿನ ಜಾಸ್ತಿನೇ ತಿಂತಾಳೆ ಅವಳು. ಅವಳಿಗೆ ಮಟನ್ ಅಂದರೆ ಇಷ್ಟ. ನನಗೆ ಮಟನ್ ಅಂದರೆ ಭಾಳ ಇಷ್ಟ. ನಮ್ಮಪ್ಪ ಹೆಂಗೆ ಅಂತಾಳೆ, ನಮ್ಮಪ್ಪ ಇದ್ದಂಗೆ. ನಿಮ್ಮಪ್ಪ ಏನೋ ಅಂತಾಳಮ್ಮ. ನಿಮ್ಮಪ್ಪ ಏನೋ ಹಂಗೆ ಸಖತ್ ಮಟನ್ ತಿಂಬೋದು. ನಿಮ್ಮಪ್ಪ ಏನೋ ಅಂತಾಳು. ನೋಡಕ್ಕ, ನಾನು ನಮ್ಮ ಅಪ್ಪಾಜಿ ಇದ್ದಂಗೆ ನಮ್ಮ ಅಪ್ಪ ಹೆಂಗೆ ಅಂತ ಸಖತ್ತು ತಿಂಬೋದಂತೆ ಮಟನ್ನ. ಅದಕ್ಕೆ ನಾನು ಸಖತ್ತು ತಿಂತೀನಿ. ಹಂಗೆ ಅಪ್ಪ ಅಮ್ಮ ಇದ್ದಂಗೆ ಅಂತಾರಲ್ಲ, ಹಂಗೆ ಮತ್ತೆ ನೋಡು, ಇವಾಗ ನಮ್ಮ ಅಪ್ಪಯ್ಯ ತಿಂಬೋದಂತೆ. ಇವಾಗ ನಾನು ಹಿಂಗೆ ತಿಂತಾ ಇದ್ದೀನಿ ಮಟನ್. ನಮ್ಮ ಅಪ್ಪನ ಥರನೇ ನಾನು ನೀಟಾಗಿ ತಿಂತೀನಿ. ನಾನಂದರೆ ಬಿಡಲ್ಲ. ಎಲಕ್ದಾಗಳವು, ಮೊಳೆದಾಗಳದು ಎಲ್ಲ ನೀಟಾಗಿ ತಿಂತೀನಿ ನಾನು. ಮಟನ್ ತಿಂಬಕ್ಕೂ ಗೊತ್ತಿರ್ಬೇಕು, ನೀಟಾಗಿ ತಿನ್ನಬೇಕು. ಆ ಸೂಪ್ನಗಳದೆಲ್ಲ ಹಿಂಗೆ ಕುಟ್ಟಿ ಹಿಂಗೆ ಎಳಕಬೇಕು, ಹಿಂಗೆ ಸ್ವಂತ ಹಿಂಗೆ ಎಳಕಬೇಕು. ಅದೆಲ್ಲ ಎಳ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸಖತ್ತಾಗಿರುತ್ತೊಳ್ಳೆ. ನಮ್ಮ ಅಪ್ಪನ ಥರ ನಾನು ಚೆನ್ನಾಗಿ ತಿಂತೀನಿ ಮಟನ್. ನಮ್ಮ ಸುಗುಣಂಗೆ ಮಟನ್ ಅಂದರೆ ಇಷ್ಟ. ಅವರಪ್ಪ ಇದ್ದಂಗಳು. ಅವರಪ್ಪ ಸಖತ್ತ ತಿಂಬೋದು. ಇವಳು ಅಕ್ಕಿ ತಿಂತಾ ಇದ್ದಾಳೆ ಚೆನ್ನಾಗಿ. ಮಟನ್ ತಗೊಂಬಂದಿದ್ದ ನಮ್ಮ ಪ್ರವೀಣ್. ನಾಳೆಗೆಲ್ಲ ಹೋಗ್ತಾರೆ ಅಕ್ಕ ಇರು ಅಂತ ಹೇಳಿ ಎಲ್ಲ ಸೈನ್ ಆತಲ್ಲ, ಅದಕ್ಕೆ ಮಟನ್ ತಗೊಂಬಂದಿದ್ದ. ಮಟನ್ ಸಾರು ಮಾಡಿದ್ವಿ, ಎಲ್ಲ ಊಟ ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು. ಅದಕ್ಕೆ ಅವರೆಲ್ಲ ಊಟ ಮಾಡಲಿ, ಆಮೇಲೆ ನಾನು ಮಾಡೋಣ ಅಂತ ಹೇಳಿ ಊಟ ಮಾಡೋಕ್ಕೆ ನಾನು ಇನ್ನೂ ಕೂತ್ಕೊಂಡಿಲ್ಲ. ಅದಕ್ಕೆ ಅವ್ರು ಮಾಡಲಿ ಅಂತ ನೋಡ್ತಾ ಇದ್ದೀನಿ. ಸುಗುಣ ಅಂತೂ ಮಟನ್ ಸಾರು ತುಂಬ ಇಷ್ಟ ಅವಳಿಗೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.